ಹೇಳಿಕೆಗೆ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ಮಡಿಕೇರಿಯಲ್ಲಿ ಮಾತನಾಡಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಂತಿ ಸೃಷ್ಟಿಕೋನದಿಂದಾಗಿ ಸಿದ್ದರಾಮಯ್ಯನವರು ಹಾಗೆ ಹೇಳಿದ್ದಾರೆ. ಭಾರತ ಯಾವಾಗಲೂ ಶಾಂತಿಯನ್ನು ನಂಬಿಕೊಂಡಿದೆ. ಭಾರತ ಯಾವಾಗಲೂ ಏಕಾಏಕಿ ಯುದ್ಧ ಮಾಡೋದೇ ಇಲ್ಲ. ಆದರೆ ನಮ್ಮನ್ನು ಕೆಣಕಿದಾಗ ಪ್ರತಿಕ್ರಿಯೆ ಕೊಟ್ಟಿದ್ದೇವೆ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ದೌರ್ಬಲ್ಯ ಅಂತ ಯಾರೂ ಕೂಡ ತಿಳಿದುಕೊಳ್ಬೇಕಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಜಿ ಪರಮೇಶ್ವರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಮಂಡ್ಯದಲ್ಲಿ ಮಾತನಾಡಿದಂತಹ ಚಲುವರಾಯಸ್ವಾಮಿಯವರು ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯ ಕ್ರಮಕ್ಕೂ ನಮ್ಮ ಬೆಂಬಲ ಇದೆ. ರಾಷ್ಟ್ರದ ರಕ್ಷಣೆ ವಿಚಾರದಲ್ಲಿ ನಾವು ಎಂದಿಗೂ ಕೂಡ ರಾಜಕಾರಣ ಮಾಡೋದಿಲ್ಲ. ದೇಶದ ಜನರ ಪ್ರಾಣ ಉಳಿಸುವ ಕಡೆಗೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು. ಈಗ ಹೋಗಿರುವಂತಹ ಪ್ರಾಣಗಳನ್ನು ವಾಪಸ್ ತರೋದಕ್ಕಾಗಲ್ಲ. ಅದಕ್ಕಾಗಿ ಯುದ್ಧಕ್ಕಿಂತ ರಕ್ಷಣೆ ಮುಖ್ಯ. ಮುಂದಿನ ದಿನಗಳಲ್ಲಿ ಏನೇ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಆದರೆ ಯುದ್ಧ ಶಾಂತಿಪ್ರಿಯ ದೇಶ ಅಂತ ಎಲ್ಲೋ ಒಂದು ಕಡೆ ಹೇಳ್ತಿದ್ರು. ಆದರೆ ಸಿದ್ದರಾಮಯ್ಯನವರ ಹೇಳಿಕೆ ಅದೇ 1971ರ ಇಂದಿರಾ ಗಾಂಧಿಯವರ ಯುದ್ಧ ಮಾಡುವಂತಹ ಸಂದರ್ಭದಲ್ಲೂ ಗಾಂಧೀಜಿಯವರ ಶಾಂತಿಪ್ರಿಯ ದೇಶ ಅನ್ನುವಂತಹ ಸಂದೇಶವನ್ನು ತಲೆಯಲ್ಲಿ ಇಟ್ಕೊಂಡಿದ್ರು. ನಾವು ಯುದ್ಧ ಮಾಡಬಾರದು ಅನ್ನುವಂತಹ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ದರೆ ಭಾರತ ಇವತ್ತು ಪಾಕಿಸ್ತಾನದ ಪಾಲಾಗ್ತಿತ್ತೇನೋ ಗೊತ್ತಿಲ್ಲ. ಆದರೆ ಇಂದಿರಾ ಗಾಂಧಿರವರು ಶಾಂತಿಪ್ರಿಯ ದೇಶ ಅಂತ ಏನಾದರೂ ಹೇಳ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಾವೆಲ್ಲ ಏನಾಗ್ತಿದ್ವೋ ಗೊತ್ತಿಲ್ಲ. ಆದರೆ ಇಂದಿರಾ ಗಾಂಧಿಯವರು ತೆಗೆದುಕೊಂಡಂತಹ 1971ರ ಆ ಒಂದು ನಿರ್ಧಾರ ಪಾಕಿಸ್ತಾನ ಈಗ ಹಲ್ಲಿಲ್ಲದ ಹಾವಿನಂತಾಗಿದೆ. ಆದರೆ ಆ ಒಂದು ಹಾವಿಗೆ ಸಪೋರ್ಟಿವ್ ಆಗಿ ಒಂದು ಹಲ್ಲಿಗೆ ಸೆಟ್ ಹಾಕೊಳ್ತೀವಲ್ಲ, ಆ ಹಲ್ಲಿಗೆ ಸೆಟ್ ಹಾಕ್ಕೊಂಡು ವಿಷವನ್ನು ಉಗುಳ್ತಾ ಇದ್ದೀವಿ ಅಂತಂದರೆ ಆ ಹಲ್ಲಿಗೆ ಸೆಟ್ ಹಾಕಿರೋದು ಯಾರು ಹೇಳಿ? ಪಕ್ಕದ ಚೀನಾ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧ ಸಂಭವಿಸುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಮತ್ತಷ್ಟು